ಸಂಡೇ ಬೆಳಗ್ಗೆ 6 ಗಂಟೆಗೆ ವಾಕ್ ಮಾಡೋಕ್ಕೆ ಟಿ ಪಿ ಹತ್ರ ಬಂದ್ವಿ. ನಮ್ಮ ಮನೆಯವರು ಯಾವಾಗ್ಲೂ ಸಂಡೇ ಅವರು ಜಾಸ್ತಿ ಹೊತ್ತು ಕ್ರಿಕೆಟ್ ಆಡ್ತಾರೆ ಅನ್ನೋದು ಗೊತ್ತು. ಆದರೆ ಇವತ್ತು ಕರ್ಕೊಂಡು ಹೋಗೋಣ ಈ ಕಡೆ ಒಂದ್ಸರಿ ಅಂತ ಹೇಳ್ಬಿಟ್ಟು ಪಿಕಾಕೆಲ್ಲ ಬರುತ್ತೆ ಅಂತೇಳಿ ಮುಂಚೆ ಹೇಳ್ತಾ ಇದ್ರು ಅವರು. ಮುಂಚೆ ಈ ಕಡೆನೇ ಅವರು ವಾಕ್ ಬರ್ತಾಯಿತ್ತು, ಹಾಗಾಗಿ ಹೇಳಿದ್ರು ನಂಗೊಂದು ಸರ್ತಿ. ಇವತ್ತು ಕರ್ಕೊಂಡೋಗಿ ನೋಡೋಣ, ನಮ್ಮ ಚಿರುಗೆಲ್ಲ ತೋರಿಸೋಣ ಅಂತೇಳಿ ಹೋಗ್ತಾ ಇದ್ದೀವಿ ವಾಕ್ ಮಾಡಿಕೊಂಡು. ನಾವಿನ್ನು ಇಲ್ಲಿದ್ದೀವಿ, ಅಷ್ಟು ದೂರದಲ್ಲಿ ಒಂದು ಪಿಕಾಕ್ ಕಾಣ್ತಾ ಇದೆ, ನೋಡೋಣ ಬನ್ನಿ. ನೋಡಿ ಅಷ್ಟು ದೂರದಲ್ಲಿ ನೋಡಿ, ಇಲ್ಲಿ ಪಿಕಾಕ್ ಕಾಣ್ತಾ ಇದೆ ನೋಡಿ. ಎರಡಿದೆ ನೋಡಿ ಇಲ್ಲಿ, ಬಾಕಂದ ಅಪ್ಪು ಸೌಂಡ್ ಮಾಡಬೇಡ ಬಾ. ನನ್ನ ಮಗನೂ ಬರ್ತಾ ಇದ್ದಾನೆ ಇಲ್ಲಿ, ಹೊರಲ್ಲಿದ್ದಾರೆ. ಎಷ್ಟು ಚೆನ್ನಾಗಿ ಅರಿಸ್ತಾ ಇದೆ ನೋಡಿ, ಕೂಗ್ತಾ ಇದೆ. ಕೆಳಗಿಳಿತು ಒಂದು, ಅಯ್ಯೋ ಇದು ಕೆಳಗಿಳಿತು, ಅಯ್ಯೋ ಓಡ್ತಾ ಇದೆ. ಅಲ್ಲೋಡ ಮರ್ಕುಟ್ಕ, ಹೋಗಿ ಅಯ್ಯೋ ಓಡಿದ್ವು ಎಲ್ಲ ಓಡಿದ್ವು, ಆ ಕಡೆ ಹೋಯ್ತು ನೋಡಿ. ನೋಡಿ ಇಲ್ಲೇ ಇದ್ದಿತ್ತು ಪ್ಲೇಸ್, ಅದು ಪಿಕಾಕು ಇಲ್ಲೇ ಇದ್ದಿತ್ತು. ಇಲ್ಲಿ ಒಂದಿತ್ತು, ಅಲ್ಲಿ ಒಂದಿತ್ತು, ಈಗೆಲ್ಲ ಒಂದು ಈ ಕಡೆ ಹಾರೋಗ್ಬಿಡ್ತು, ಒಂದು ಈ ಕಡೆ ಎಲ್ಲ ಹಾರೋಯ್ತು. ಆ ಪಿಕಾಕ್ನ ಚೇಸ್ ಮಾಡ್ಕೊಂಡೇ ಬಂದ್ವಿ. ಅಲ್ಲಿ ಹುಡ್ಬೇಕಾರೆ ಅಂತ ಇತ್ತಲ್ವ, ಆ ಬರ್ಡ್ಸ್ನ ನೋಡಿದ ತಕ್ಷಣ ಹೋಗ್ಬಿಡ್ತು. ಅದು ಯಾವ ಕಡೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಮನೆಯವ್ರ ಜೊತೆ ಯಾವತ್ತೂ ಬಂದಿರಲಿಲ್ಲ, ಸೊಳ್ಳೆ ನಮ್ಮ ಮನೆಯವ್ರ ಜೊತೆ ಯಾವತ್ತೂ ಬಂದಿರಲಿಲ್ಲ. ಇವತ್ತು ಪಿಕಾಕ್ ಕಾಣಿಸಿದ್ವು ಅಂತೇಳಿ ನಿನ್ನೆ ಹೇಳ್ತಾ ಇದ್ರು ಅವರು. ಅದಕ್ಕೆ ನಮ್ಮ ಚಿರಂಗ್ ತೋರ್ಸೋಣ ಅಂತೇಳಿ ಬಂದಿದ್ದು ನಾನು. ನೋಡಿದ್ರೆ ಅಲ್ಲಿ ಪಿಕಾಕೆ ಕಾಣ್ತಾ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದೆ, ಜಂಪ್ ಆಗಿಬಿಟ್ಟಿದೆ. ಅಲ್ಲಿ ಇವಾಗ ಒಂದೇ ಒಂದು ಕಾಣಿಸ್ತಾ, ಅಲ್ಲಿ ಸೌಂಡ್ ಮಾಡ್ಕೊಂಡು ಹೋದರೆ ಹಾರೋಗ್ಬಿಡುತ್ತೆ. ನಿಧಾನಕ್ಕೆ ಹೋಗೋಣ, ನೋಡೋಣ. ಹತ್ರದಿಂದ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತೋಟದಾಗ ಯಾರೂ ಬರಲ್ವಾ? ಬರ್ತಾರೆ, ಮಿಷಿನ್ ಹೊಡಿತಾರೆ. ಅಲ್ಲೊಂದು ಮನೆ ಐತೆ ಅಲ್ಲಿ ಕೆಳಗೆ, ಆ ಕಡೆಯಿಂದ ಬರ್ತಾರಲ್ಲ. ಈಗ ಈ ಪ್ಲೇಸಲ್ಲಿ ಈ ಟರ್ನ್ ಆಗಿತ್ತು ಈ ಕಡೆ. ನೋಡೋಣ ಬನ್ನಿ ಆಯ್ತೋ ಇಲ್ವೋ ಅಂತ. ಈಗ ಇಲ್ಲೇ ತಾನೇ ಟರ್ನ್ ಆಗಿತ್ತು, ಅಲ್ಲಿ ಅಯ್ಯೋ ಇಲ್ಲ ಸಿಗಲೇ ಇಲ್ಲ. ಪ್ರಾಪರಾಗಿ ಹಳ್ಳಿನಲ್ಲೇ ಇರೋರು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸಿಟಿನಲ್ಲಿರೋರು ಅವ್ರ ಕೆಲಸ ಆಯಿತು ಅವರಾಯಿತು ಅನ್ನಂಗಿರ್ತಾರೆ. ಈ ಕಡೆ ಎಲ್ಲ ಬರೋದಿಲ್ಲ. ಒಂದು ಸತಿ ನೋಡಿ ಈ ಕಡೆ ಬಂದು ಸುಮ್ಮನೆ ನೀವೆಲ್ಲ ಡ್ಯೂಟಿಗೆ ಹೋಗ್ತಾನೆ ಇರ್ಬೋದು ಅಂತ ಅನಿಸುತ್ತೆ. ಆ ಕಡೆ ಈ ಕಡೆ ಪಕ್ಕ ಒಂದು ಸ್ವಲ್ಪ ಕಣ್ಣಾಯಿಸಿ ಈ ಥರದ್ದೆಲ್ಲ ನಿಮಗೆ ಕಣ್ಣಿಗೆ ಬೀಳುತ್ತೆ.
ಮಕ್ಕಳಿಗೆ ತೋರಿಸೋದಕ್ಕೆ ಝೂನಲ್ಲೇ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಏನಿಲ್ಲ. ಹಳ್ಳಿ ಸೈಡ್ ಬಂದರೆ ಈ ಥರ ಚಿಕ್ಕ ಚಿಕ್ಕದಾಗಿರೋ ಬರ್ಡ್ಸು ಅನಿಮಲ್ಸು ಕಾಣ್ತವೆ. ನಮ್ಮ ಚಿರು ಅಂತೂ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಮೂಡಿ ಆಗಿದ್ದ, ಬಂದಾದಮೇಲೆ ಫುಲ್ ಆ್ಯಕ್ಟಿವ್ ಆದ. ಅವನು ನಂತರನೇ ಪಿಕಾಕ್ಗಳನ್ನ ಹುಡುಕ್ಬೇಕು ಅನ್ನೋದ್ರಾಗೇನೆ ಹುಡುಕ್ತಾ ಇದ್ದ ಅವನು. ಎಲ್ಲಿ ಹೌದಾ? ಎರಡು ವಿಡಿಯೋನ ಹತ್ರದಲ್ಲಿ ಸಿಕ್ತು. ನಾವು ಹತ್ರಕ್ಕೆ ಹೋಗೋಷ್ಟೊತ್ತಿಗೆ ಓಡ್ಬಿಟ್ವು. ಅಲ್ಲಿ ಹುಡ್ಬೇಕಾದ್ರೆ ಮರದ ಮೇಲೆ ಅಲ್ಲಿ ಒಂದು ಏರಿಯಾ ಐತೆ, ಸಿಕ್ಕಿದ್ರೆ ಅಲ್ಲಿ ಸಿಗ್ಬೋದು ನೋಡಿ ಅಷ್ಟೇ. ಭಾಳ ಬರ್ತಾವಲ್ಲ ಅಲ್ಲಿ ಹುಡ್ಬೇಕಾದ್ರೆ ಹತ್ತಾ ಇತ್ತ, ಮರ ಹತ್ತಾ ಇತ್ತು. ಇಲ್ಲೆಲ್ಲ ಮರದ ಮೇಲೆ ಅದ. ಎಷ್ಟೊಂದಿದೆ ಅಲ್ಲ ಈ ಕಡೆ. ಸೂಪರ್. ಅಲ್ಲಿ ಹತ್ರದಿಂದ ವೀಡಿಯೋ ಮಾಡೋಣ ಅಂದರೆ ಸಿಗಲಿಲ್ಲ, ವಾಪಸ್ ಹೋಗ್ತಾ ಇದ್ದೀವಿ. ಆ ಕಡೆ ಇನ್ನೊಂದು ರೂಟ್ ಐತೆ, ವಾಕ್ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ. ಈ ಕಡೆ ಒಂದು ಸೈಡಲ್ಲಿ ಪಿಕಾಕ್ ಅಂತೇಳಿ ಈ ಕಡೆ ಬಂದ್ವಿ. ಈಗ ನೆಕ್ಸ್ಟು ನಾವು ಮಾಮೂಲಿ ಹೋಗೋ ರೋಡಲ್ಲಿ ಹೋಗಬೇಕು ವಾಕ್ಗೆ. ಅಲ್ಲೇನಾದರೂ ಹೋಗ್ತಾ ಇದ್ದರೆ ತೋರಿಸ್ತೀನಿ. ಚಿಕ್ಕ ನೋಡಿದ್ರ ಪಿಕಾಕು ಹೆಂಗಿತ್ತು? ನೋಡಿದ್ ಚೆನ್ನಾಗಿತ್ತಾ? ನೋಡಿ ನಾನು ಅಲ್ಲಿ ನೋಡಿದೆ ಪಪ್ಪ ಮಮ್ಮಿ ಅಂತ ಹೇಳ್ಬಿಟ್ಟು. ಎಲ್ಲೈತೆ ಪಿಕಾಕ್ ಅಲ್ಲ, ಅದು ಬರ್ಡ್ಸು. ಬಾ. It's not peacock, it's the birds. Okay, come with me. ಸೊಳ್ಳೆಗಳು ಹಂಗೆ ಸುಮ್ಮನೆ ಕೈ ಮೇಲೆ ಕುತ್ಕೊತಿದ್ದಾವೆ. ಅಷ್ಟು ಸೊಳ್ಳೆಗಳು ಒಂಥರ ಬ್ಲ್ಯಾಕ್ ಕಲರ್ ಮೇಲೆ ವೈಟ್ ಮಾರ್ಕ್ ಇರುತ್ತಲ್ಲ, ಆ ಥರದ ಸೊಳ್ಳೆಗಳೆಲ್ಲ ಇದೆ ಇದರಲ್ಲಿ. ಹುಡ್ಬೇಕಾದ್ರೆ ಕೂತ್ಕೊತಾ ಇತ್ತು. ಅದನ್ನು ವಿಡಿಯೋ ಮಾಡೋಕ್ಕೋಗಿ ಆ ಪಿಕಾಕ್ ಮಿಸ್ ಆಗಿಬಿಡ್ತು ನನಗೆ. ನಮ್ಮ ಚಿರು ಸ್ಟಾರ್ಟಿಂಗ್ ಬರುವಾಗ ನಡ್ಕೊಂಡು ಬರೋದಕ್ಕೆ ಅಪ್ಪ ಆಗೋದಿಲ್ಲ ಎತ್ಕೊ ಅಂತೇಳಿ ಅಳ್ತಾ ಇದ್ದ. ಅದಕ್ಕೆ ಅವ್ರನ್ನ ಬಿಟ್ಟು ನಾನು ಮುಂದೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆಗ ಒಂದು ಕ್ಲಿಪ್ಪಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ. ಫಸ್ಟಿಗೆ ಅದು ಆಗಿದೆ, ಅದಕ್ಕೆ ಅವ್ರು ಹಿಂದೆ ಉಳ್ಕೊಂಡಿದ್ದಾರೆ. ಆದರೆ ಇವಾಗ ಕಾಲು ನೋವಿಲ್ಲ, ಏನೂ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಖುಷಿಯಾಗಿ ಹೋಗ್ತಾ ಇದ್ದಾನೆ. ನಮ್ಮಷ್ಟೇ ಎಕ್ಸೈಟ್ಮೆಂಟ್ ಇಟ್ಕೊಂಡು ಪಿಕಪ್ ನೋಡೋಕ್ಕೆ ಖುಷಿಯಾಗಿದ್ದಾನೆ. ಸ್ನ್ಯಾಲ್ ಅದು. ನೀನು ಅವಾಗಲೇ ನೋಡ್ತಿದ್ದೆ ಏನಪ್ಪ? ಸ್ಕ್ವಾರಲ್ ಕಾಣಿಸ್ತಪ್ಪ ಮರದ ಮೇಲೆ ಏನಪ್ಪ? ಮೂರು ಇದಾವಲ್ಲ ಮರಿ. 3 ಮರಿ. ಅಂತ ಅಲ್ಲಿ ನೋಡ್ದ? 3 ಇದಾವೆ. ಬಾ ಹೆಂಗೆ ಅಂತ ನಿನ್ನ ಹೆಸ್ರಕ್ಕೆ ಹೋಗ್ಲಿಲ್ವಾ ಚಿರು? ಚೂರು 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 ಅಂತ. ಪಿಕಾಕ್ ಹೆಂಗಿತ್ತಮ್ಮ ನೋಡೋದಕ್ಕೆ? ಅಲ್ಲ ಕಣ, ಹೆಂಗಿತ್ತು ನೋಡೋದಕ್ಕೆ? ದೊಡ್ಡದ ನೀರ ನೋಡಿದಲ್ಲ ಅವಾಗಲೇ. ಆಯ್ತು ತೋರಿಸ್ತೀನಿ. ಅದು ಎಲ್ಲ ಹೋಗಲ್ಲ ನೀರು ಇಲ್ಲೇ. ಈ ಕಡೆ ಬರ್ರಿ. ಇಷ್ಟು ದೂರದಲ್ಲಿ ನಾವು ಬೈಕ್ನ ನಿಲ್ಲಿಸಿದ್ವಿ.
ಹಾಗೆ ಬೈಕ್ ಹತ್ಕೊಂಡು ಮನೆಗೆ ಬಂದ್ವಿ. ಹೋಗ್ತಾ ತುಂಬ ಹೊಟ್ಟೆ ಹಸಿತು ಅಂತೇಳಿ ಹಾಗೆ ಪಾರ್ಸೆಲ್ ತೊಗೊಂಡ್ವಿ, ಪಲಾವು ಮತ್ತು ಇಡ್ಲಿಯ ತಿಂದ್ಕೊಂಡು ನಮ್ಮ ಮಾವ ಕಾಲ್ ಮಾಡಿದ್ರು. ಅಲ್ಲೇ ವಾಕ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆಗೆ ಬಂದಿದ್ದೆ 8 ಗಂಟೆ ಆಗಿತ್ತು. ಅಲ್ಲಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡ್ವಿ. ನಾನು ಮತ್ತು ಚಿರು ಮತ್ತು ನಮ್ಮ ಮನೆಯವರು 9:15 ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾವ ಬಂದಿದ್ದರು. ನಮ್ಮ ಅತ್ತೆ ಯಾವಾಗಲೂ ಬರ್ತಾನೆ ಇರ್ತಾರೆ, ಆದರೆ ನಮ್ಮ ಮಾವ ಬಂದಿರಲಿಲ್ಲ ನಮ್ಮ ಮನೆಗೆ. ಹೊಸ ಮನೆಗೆ ಬಂದಾದಮೇಲೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಅದಕ್ಕೆ ಏನಾದರೂ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ಒಬ್ಬಟ್ಟು, ಡ್ರೈ ಫ್ರೂಟ್ಸು ಮತ್ತು ಫ್ರೆಶ್ ಫ್ರೂಟ್ಸ್ ಎಲ್ಲ ಹಾಕಿ ಮೊಸರು ಒಗ್ಗರಣೆ ಹಾಕಿದ್ದೆ. ರಸಮ್ ರೈಸು ಮತ್ತು ಕೋಸಂಬರಿ, ಬಜ್ಜಿ ಮೆಣಸಿನ್ಕಾಯಿ ಬೋಂಡ, ಹಪ್ಪಳ ಕೂಡ ಕರೆದು ಊಟಕ್ಕೆ ಇಟ್ಟಿದ್ದೆ. ಹಾಗೆ ಎಲ್ಲರ ಜೊತೆಗೂ ನಾವು ಊಟ ಮಾಡ್ಕೊಂಡ್ವಿ. ಎಲ್ಲರೂ ಜೊತೆಗೆ ತಿಂದರೆ ಎಷ್ಟು ಖುಷಿ ಇರುತ್ತೆ, ಅಷ್ಟೇ ಸಮಾಧಾನ ಇರುತ್ತೆ ಅಂತೇಳಿ ಜೊತೆ ಕೂತ್ಕೊಂಡು ತಿಂದ್ಕೊಂಡ್ವಿ. ಇನ್ನೂ ಬೇರೆ ವೆರೈಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಮಾವ ಒಬ್ಬರೇ ಮಾತ್ರ ಅವರು ಮಸಾಲೆ ಹಾಕಿರೋ ಅಂಥದ್ದು ಪದಾರ್ಥ ಏನೂ ತಿನ್ನೋದಿಲ್ಲ. ಮಸಾಲೆ ಅಂತಂದರೆ ನಾವು ಪಲಾವ್ಗೆ, ಮಟನ್ ಸಾಂಬಾರಿಗೆ ಅದಕ್ಕೆಲ್ಲ ಸ್ಪೈಸಸ್ ಆ್ಯಡ್ ಮಾಡ್ತೀವಲ್ಲ, ಆ ಥರದ್ದು ಮಸಾಲೆ ಅವರೇನೂ ತಿನ್ನೋದಿಲ್ಲ. ಬರೀ ಸೊಪ್ಪು, ತರಕಾರಿ, ವೆಜ್ಜು, ಪೂರ್ತಿ ವೆಜ್ಜು, ಅದರಲ್ಲಿ ಸ್ಪೈಸಸ್ ಏನು ತಿನ್ನೋದಿಲ್ಲ ಅವರು. ಇನ್ನು ಫಿಶ್ಶು, ಮಟನು, ಚಿಕನ್ನು ಅಂದರೆ ಟೋಟಲಿ ಅವ್ರು ನಾನ್ ವೆಜ್ ಅಂತೂ ತಿನ್ನೋದೇ ಇಲ್ಲ. ಮುಂಚೆ ತಿಂತಾಯಿದ್ರು, ಒಂದು ಇನ್ಸಿಡೆಂಟ್ ಆದಾಗಿಂದ ಅವರು ನಾನ್ ವೆಜ್ ಅನ್ನೋದು ಬಿಟ್ಬಿಟ್ಟಿದ್ದಾರೆ. ಹಾಗೆ ಮಸಾಲೆನೂ ಕೂಡ ತಿನ್ನೋದಿಲ್ಲ. ಅದಕ್ಕೆ ಅವರಿಗೆ ತಿನ್ನೋದಕ್ಕೆ ಹೆವಿ ಅಂತ ಅನ್ನಿಸ್ಬಾರ್ದು, ಲೈಟಾಗಿರಬೇಕು, ರುಚಿಯಾಗಿರಬೇಕು ಅಂತೇಳಿ ಈ ಥರದ್ದೆಲ್ಲ ನಾನು ಮಾಡ್ಕೊಂಡಿದ್ದೆ. ಮಾಡಿಬಿಟ್ಟು ನಾವು ಕೂಡ ಜೊತೆಗೆ ತಿಂದ್ಕೊಂಡ್ವಿ. ತಿಂದಾದ್ಮೇಲೆ ಎಲ್ಲ ಎತ್ತಿಟ್ಟು ಹಾಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಇನ್ನು ಊಟ ಆಗಿದ ತಕ್ಷಣ ಎಲ್ಲಡಿಕೆ ಹಾಕೋಣ ರೂಢಿ ಇದ್ದೇ ಇರುತ್ತೆ ಕೆಲವೊಬ್ಬರಿಗೆ, ನನಗಂತೂ ಇಲ್ಲ. ನನಗೆ ಊಟ ಆದಮೇಲೆ ಏನೊಂದು ತಿನ್ನಬೇಕು ಅಂತ ಅನಿಸೋದಿಲ್ಲ. ಅದೇ ಊಟನ ಸಬ್ಸೆಂಟಾಗಿರುತ್ತೆ. ನಮ್ಮ ಅತ್ತೆ ಮಾವಂಗೆ ಅವರ ಎಲ್ಲಡಿಕೆ ತಿಂದು ಅಭ್ಯಾಸ ಇದೆ, ಹಾಗಾಗಿ ಎಲ್ಲಡಿಕೆನ ಕೊಟ್ಟು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಚಿರು ಅಲ್ಲಿ ಮೊಬೈಲ್ ನೋಡಿಕೊಂಡು, ಅವರಪ್ಪನ ಜೊತೆಗೆ ಮೊಬೈಲ್ ನೋಡಿಕೊಂಡು ಆರಾಮಾಗಿ ಮಲ್ಕೊತಾ ಇದ್ದ. ಫಸ್ಟಿಗೆ ಅವನು ನಾನು ಅಡುಗೆ ಮಾಡ್ತಾ ಇರಬೇಕಾರೆಲ್ಲ ಹಠ ಮಾಡ್ತಾ ಇದ್ದ, ನಾನು ಮಲ್ಕೊತೀನಿ ಅಂತೇಳಿ. ಆಮೇಲೆ ಏನೋ ಒಂದು ಸಮಾಧಾನ ಮಾಡಿಬಿಟ್ಟು, ಇಲ್ಲ ಚಿರು ಆಮೇಲೆ ಮಲ್ಕೋವಂತೆ ಅಂತೇಳಿ ಫಸ್ಟ್ ಅವನಿಗೆ 2 ಹೋಳಿಗೆನ ತಿನ್ನಿಸ್ಬಿಟ್ಟು ಆಮೇಲೆ ಏನೋ ಒಂದು ಸಮಾಧಾನ ಮಾಡಿ ಇಲ್ಲಿವರೆಗೂ ಅವನನ್ನು ಎಬ್ಬರಿಸ್ಕೊಂಡೇ ಇದ್ದೀನಿ ನಾನು. ಇವಾಗ ಊಟ ಎಲ್ಲ ಆಯ್ತಲ್ವ, ಇನ್ನು ಸ್ವಲ್ಪ ಹೊತ್ತು ಅವರಪ್ಪನ ಜೊತೆ ಮೊಬೈಲ್ ನೋಡಲಿ, ಆಮೇಲೆ ಬೇಕಿದ್ದರೆ ಹೋಗಿ ಮಲ್ಕೊಂಡ್ಲಿ ಅಂತೇಳಿ ಅವನು 12:15 ಮಲ್ಕೊತೀನಿ ಅಂತೇಳಿ ಹಠ ಮಾಡ್ತಾ ಇದ್ದ. ನನಗೆ ಇವಾಗಲೇ ಇಷ್ಟು ಬೇಗ ಮಲಗಿಸಿದ್ರೆ ಮತ್ತೆ ಅವ್ನು ರಾತ್ರಿನೂ ಮಲ್ಕೋತಿಲ್ಲ, ಮತ್ತು 4 ಅವರ್ ಆಗೋವರೆಗೂ ಅವನು ಎದ್ದೇಳೋದಿಲ್ಲ. ಅಂದರೆ 3 ಗಂಟೆ ತನಕ ಎದ್ದೇಳೋದಿಲ್ಲ. 3 ಗಂಟೆ ಆದಮೇಲೆ ಅವನು ಸ್ವಲ್ಪ ಬೇರೆ ಕಡೆ ಕರ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ನಾನು ಬೇಡ, ಮಲಗಿಸೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಊಟ ಎಲ್ಲ ಆಗಿದ್ದಾದಮೇಲೆ ಅವ್ರ ಅಪ್ಪ ಜೊತೆಗೆ ಫೋನ್ ನೋಡ್ತಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ನಿಯರ್ ಬೈ ಹೋಮ್ ಹತ್ರ ಗಣೇಶನ ಕೂರಿಸಿದ್ರು. ಇವತ್ತು 3 ಗಂಟೆ ಹಂಗೆ ಸ್ವಲ್ಪ ಕಾಂಪಿಟೇಷನ್ ಎಲ್ಲ ಇದ್ದಾವೆ, ಹಾಗಾಗಿ ಎದ್ದೇಳಚ್ಚಿರು ಅಂತೇಳಿ ಎಬ್ಬರಿಸ್ತಾ ಇದ್ದರೆ ಅವನು ಇಲ್ಲ ನಾನು ಮಲ್ಕೊತೀನಿ ಅಂತಲೇ ಮಲ್ಕೊತಾ ಇದ್ದಾನೆ ಅವನು. ಮತ್ತು ಕಟ್ಟಿಂಗ್ ಕೂಡ ಮಾಡಿಸ್ಕೋಬೇಕು, ಹಂಗಂದರೆ ಅವನು ಎದ್ದೇಳ್ತಾನೇನೋ, ಹೊರಗಡೆ ಹೋಗಬೇಕು ಅನ್ನೋ ಒಂದು ಚಾನ್ಸ್ ಸಿಗುತ್ತೆ ಅಂತೇಳಿ ಎದ್ದೇಳ್ತಾನೇನೋ ಅಂತೇಳಿ ಕಟ್ಟಿಂಗ್ ಮಾಡಿಸೋಣ ಬಾರು ಅಂತಂದರು. ಅವನು ಬರ್ತಾ ಇರಲಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ ಅಂತ ಅಂತಿದ್ದ ಅವನು. ಪ್ರೈಸ್ ಕೊಡ್ತಾರೆ ಬಾರು, ಡ್ರಾಯಿಂಗಿಂದು ಪೆನ್ನು, ಬುಕ್ಕು, ಪೆನ್ಸಿಲ್ ಎಲ್ಲ ಕೊಡ್ತಾರೆ, ಇಸ್ಕೊಂಬರುವಂತೆ. ಇಲ್ಲಾಂದರೆ ನಾನು ಒಬ್ಬಳೇ ಹೋಗ್ತೀನಿ, ನಾನೇ ಇಸ್ಕೊಂಬರ್ತೀನಿ ಅಷ್ಟೇ, ನೀನು ಮನೆಗೆ ಬಿಟ್ಟು ಅಂತೆಲ್ಲ ಹೇಳಿದ್ರು. ನನಗೇನು ಕಿವಿಗೆ ಬಿದ್ದಿಲ್ಲ ಅನ್ನೋಕ್ಕೆ ಸುಮ್ಮನೆ ಮಲ್ಕೊತಾ ಇದ್ದವನು. ಇನ್ನು ಸರಿ ಬಿಡು, ಮತ್ತೆ ನಿದ್ದೆಯಿಂದ ಎಬ್ಬರಿಸೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಲಿ ಅಂತೇಳಿ ಹಾಗೆ ಮಲಗಿಸಿದ್ವಿ. ಇನ್ನು ನಮ್ಮ ಮನೆಯವರು ಫೋನ್ ನೋಡ್ತಾ ಹಂಗೆ ಚಿರುನ ಎದೆ ಮೇಲೆ ಮಲಗಿಸ್ಕೊಂಡ್ಬಿಟ್ಟಿದ್ರು. ಪೇನ್ ಆಗ್ತಾ ಇತ್ತಲ್ವ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ರೂಮ್ನಲ್ಲಿ ಮಲಗಿಸಿ ಮತ್ತೆ ನಮ್ಮ ಮೀಟಿಂಗಿಗೆ ಜಾಯ್ನ್ ಆದರು ಅವರು. ಇನ್ನು ನಮ್ಮ ಮಾವ ವಾಲಲ್ಲಿ ಹಾಕಿರೋ ಫೋಟೋಸು ಕೇಳ್ತಾಯಿದ್ರು, ಯಾವಾಗ ತೊಗೊಂಡಿರೋದು, ಯಾವಾಗ ಮಾಡಿಸಿರೋದು ಅಂತೇಳಿ. ಫಸ್ಟ್ ಫೋಟೋ ಪೆನ್ಸಿಲ್ ಸ್ಕೆಚ್ ಬೇಬಿ ಡ್ರಾಯಿಂಗ್ ಮಾಡಿ ಮೊಣಕಲ್ಮೂರಿಂದ CMLT ಫ್ರೆಂಡ್ ಕಳಿಸಿರೋದು, ಅದು ನಮ್ಮ ಚಿರು ಫಸ್ಟ್ ಬರ್ಡೇಗೆ ಅಂತೇಳಿ. ಸೆಕೆಂಡ್ ಒನ್ನು ಮೇಶೋದಲ್ಲಿ ಇದರ ಒಂದು ಕಾಂಟ್ಯಾಕ್ಟ್ ತೊಗೊಂಡು ವಾಟ್ಸಪ್ಪಲ್ಲಿ ಫೋಟೋ ಮತ್ತು ಬರ್ತ್ ಡೀಟೇಲ್ಸನ್ನು ಕಳಿಸಿದ್ರೆ ತುಂಬಾ ವೆರೈಟೀಸ್ ಇರುತ್ತೆ, ಆ ಥರದ್ದೆಲ್ಲ ಮಾಡಿಸ್ಬೋದು. ಆದರೆ ನನಗಿದು ತುಂಬಾ ಇಷ್ಟ ಆಯಿತು. ಇದರಲ್ಲಿ ಬರ್ತ್ ಡೀಟೇಲ್ಸ್ ಎಲ್ಲ ಹಾಕ್ಬೋದಲ್ಲ ಅಂತೇಳಿ ನಾನು ಈ ಥರದೊಂದು ಮಾಡಿಸ್ಕೊಂಡೆ.
ಇನ್ನು ನಮ್ಮ ಅತ್ತೆ ಮಾವ ಇವತ್ತೇ 2 ಗಂಟೆಗೆಲ್ಲ ಹೊರಟ್ರು ಮನೆಗೆ. ಹಾಗೆ ನಮ್ಮ ಮನೆಯವರು ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತೇಳಿ ಜೊತೆಗೆ ಹೊರಟ್ರು. ಹೋಗ್ಬೇಕು ನಿಧಾನ ಕರ್ಕೊಂಡು ಹೋಗಿತ್ತು. ಆ ಕತ್ಲಾಗ ನನಗೆ ಏನೇನು ಕಾಣೋದು ಯಾರು ನಂಗೆ ಆಗ್ಬಿಟ್ಟಿತ್ತು. ಚಿರು ಇನ್ನೂ ಮಲ್ಕೊಂಡಿದ್ದಾನೆ. ಅವನೆದ್ದಾಳ ಅಷ್ಟೊತ್ತಿಗೆ ನಂದೆಲ್ಲ ಕೆಲಸನೂ ಮುಗಿಸ್ಕೋಬೇಕು. ಇನ್ನು ಮತ್ತೆ ಮಾವರು ಅರ್ಧ ದಾರಿಗೆ ಹೋಗ್ತಾ ಇದ್ರು ಅನ್ಸುತ್ತೆ. ಅಷ್ಟರೊಳಗೆ ಮೋಡ ಆಗಿಲ್ಲ, ಏನೂ ಇಲ್ಲ, ಬಿಸಿಲು ಕೂಡ ಬರ್ತಾ ಇದೆ. ಅಂಥ ಬಿಸಿಲಲ್ಲಿ ಸಣ್ಣದಾಗಿ ಮಳೆ ಕೂಡ. ಮತ್ತು ಅಷ್ಟು ಅಡುಗೆ ಮಾಡಿದ್ನಲ್ಲ, ಅದಕ್ಕೆ ಇಷ್ಟು ಪಾತ್ರೆಗಳು ಉಳ್ಕೊಂಡಿದ್ದೆ. ಮತ್ತು ಬೆಳಗ್ಗೆನೇ ಬಟ್ಟೆ ತೊಳೆಯೋಕೆ ಹಾಕಿದ್ದೆ. ನಮ್ಮ ಅತ್ತೆರು ಬಂದರು ಅಂತೇಳಿ ಕೆಲಸ ಹಾಗೆ ಬಿಟ್ಟೆ. ಕಲರ್ ಶೇಡ್ ಆಗಿರೋ ಬಟ್ಟೆನ ಒಂದು ಬಕೆಟಲ್ಲಿ ಹಾಕಿದ್ದೀನಿ, ಮತ್ತು ವೈಟ್ ಬಟ್ಟೆನ ಒಂದು ಟಬ್ಬಲ್ಲಿ ಹಾಕಿದ್ದೀನಿ. ಇನ್ನು ಅತ್ತೆಯವ್ರು ಬಂದಾಗಲೇ ಮಷಿನ್ಗೆ ಹಾಕಿದ್ದೆ ಬಟ್ಟೆಗಳನ್ನು. ಅಡುಗೆ ಮಾಡಿ ತಿಂದು ಎಲ್ಲ ಆಗೋದ್ರೊಳಗೆ ಬಟ್ಟೆ ವಾಶ್ ಆಗಿರ್ತಾರೆ. ನನಗೆ ಎಷ್ಟು ಕೆಲಸ ವಾಶ್ ಆಗಿದೆ, ಅದೆಲ್ಲ ಮಾಡ್ಕೋಬೇಕು. ಅಡುಗೆ ಮಾಡ್ತಾ ನನ್ನ ಕೈನಲ್ಲಿ ಚಿಕ್ಕದಾಗಿ ಈ ಥರ ಬರ್ನ್ ಆಗಿದೆ. ಅಡುಗೆ ಮಾಡಬೇಕಾದ್ರೆ ನಮಗೆ ಏನಂದ್ರೆ ಏನೂ ಗೊತ್ತಾಗೋದಿಲ್ಲ, ಏನಾಯಿತು ಏನು ಎತ್ತ ಅಂತೇಳಿ. ಅಡುಗೆ ಎಲ್ಲ ಆದಮೇಲೆ ಅಥವಾ ನೆಕ್ಸ್ಟ್ ಡೇ ನಮಗೆ ಗೊತ್ತಾಗುತ್ತೆ ಎಲ್ಲಿ ಪೇನ್ ಆಯಿತು, ಹೆಂಗಾಯಿತು ಅಂತೇಳಿ. ಅದಾಗ ಲೈಟಾಗಿ ಅದು ಪೇನ್ ಆಗ್ತಾ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ 1000 ಸಬ್ಸ್ಕ್ರೈಬ್, 3 ಮಿಲಿಯನ್ಸ್ ವಾಚ್ ಅವರ್ ಕಂಪ್ಲೀಟ್ ಆಗೋವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.